ಅಂತ ಮಹಾನ್ ವ್ಯಕ್ತಿಯ ಒಂದು ಚಿಂತನೆಯನ್ನ ತಮ್ಮ ಮುಂದೆ ಮಾಡಬೇಕು ಅನ್ನುವಂಥ ಹಂಬಲ, ಇಚ್ಛೆ, ಆಸೆ ಮಾನ್ಯ ಪ್ರಾಚಾರ್ಯ ಮುಂದೆ ಇಟ್ಟಾಗ ಖಂಡಿತವಾಗಿಯೂ ತಾವು ಈ ದಿವಸ ಇಡಬೇಕು ಅಂತ ಹೇಳಿದಾಗ ನಾವು ನಿಮ್ಮೆಲ್ಲರ ಮುಂದೆ ಬಂದು ನಿಂತುಕೊಂಡಿದ್ದೇವೆ. ಆನಂದ ಏನು ಅಂದರೆ, ನಾವು ನಿಮ್ಮಂತೆ ಇನ್ಫಾರ್ಮ್ ಮಾಡಿಕೊಂಡು ಇದೇ ಕಾಲೇಜಿನಲ್ಲಿ ವಿದ್ಯಾರ್ಥಿ ಬಹಳ ಕಷ್ಟಪಟ್ಟವರು. ನಾವೆಲ್ಲ ರೈತರ ಮಕ್ಕಳು, ಏನಾದ್ರು ಓದಬೇಕು ಅಂತ ಹೇಳಿ ಇಲ್ಲಿ ಬಂದವರು. ನಾವು B.Ed ಮಾಡಬೇಕು, ಮಾಸ್ತರ್ ಆಗಬೇಕು ಅಂತ ಬಂದವರಲ್ಲ. ಬಂದಿವಿ, ಬಂದ ಮೇಲೆ ಯಾಕೆ ಬಂದೀವಿ ಅಂತ ಹೇಳಿ 6 ತಿಂಗಳ ಕಣ್ಣೀರು ಸುರಿಸಿದವರು. ಯಾಕೆ ಬಂದಿವಿ? 6 ತಿಂಗಳ ನಂತರ ನಾವು ಪರೀಕ್ಷೆವರೆಗೆ ಇಲ್ಲಿ ಬಂದಿದ್ದು ಸಾರ್ಥಕವಾಯಿತು ಜೀವನ ಅಂತ ಅಂದುಕೊಂಡವರು ನಾವು. ಹಾಗೆ ನಿಮಗೂ ಕೆಲವು ಅನುಭವಗಳು ಆಗ್ತವೆ. ಈ ಕಷ್ಟದ ದಿನಗಳನ್ನ ಎದುರಿಸಿಯೇ ನಾವು ಸಾಧನೆಗಳನ್ನ ಮಾಡತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ B.Ed ಶಿಕ್ಷಣಾರ್ಥಿಗಳು ಇರ್ತಾರೆ ಅನ್ನೋದನ್ನ ಗಮನಿಸಬೇಕು. ಡಾಕ್ಟರ್ ಪಗು ಹಳಕಟ್ಟಿಯವರು ಜನ್ಮ ರಬಕವಿ ಬನಟ್ಟಿಯಲ್ಲಿ ಆದರೆ ಧಾರವಾಡದಲ್ಲಿ ಉನ್ನತ ಶಿಕ್ಷಣವನ್ನು ಪಡ್ಕೊಂಡು ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದವರು. ವಿಜಯಪುರಕ್ಕೆ ಬಂದರು. ಅವರಿಗೆ ಈ ಬಸವ ಸಾಹಿತ್ಯವನ್ನು ಸಂಗ್ರಹಿಸತಕ್ಕಂಥ, ವಚನಗಳನ್ನು ಕ್ರೋಢೀಕರಿಸತಕ್ಕಂಥ ಒಂದು ಹವ್ಯಾಸದಲ್ಲಿ ಬೆಳೆದುಕೊಂಡು ಅನುಕೂಲಸ್ಥರಾಗಿದ್ದರೂ ಸಹ ಕೆಲಸವನ್ನು ಮಾಡುತ್ತಾ ಮನೆಯಲ್ಲಿಯೇ ಹಣವನ್ನು ಈ ವಚನ ಸಾಹಿತ್ಯದಲ್ಲಿ ತೊಡಗಿಸಿಕೊಂಡಿರುವುದರಿಂದ ಕೊನೆಗೆ ಅವರಿಗೆ 2 ಹೊತ್ತು ಊಟಕ್ಕೂ ಸಹ ಅವರ ಮನೆಯಲ್ಲಿ ಹಣ ಬರಲಿಲ್ಲ. ಅವರ ಕೈಯಲ್ಲಿ ಒಂದು ಸೈಕಲ್ ಯಾಕೆ ಅಂದರೆ ಆಧಾರ. ಅದು ಬಡಿಗೆ ಹಿಡ್ಕೊಂಡು ಹೋದರೆ ಜನ ಏನಾದರೂ ಅಂತಾರೆ ಅಂತೇಳಿ ಆಧಾರ. ಊಟ ಮಾಡಿದರೆ ಮಾಡಬಹುದು, ಇಲ್ಲ ಅಂದರೆ ಇಲ್ಲ. ಬಟ್ ಕೋಟ್ ಒಂದು ನಿರಂತರವಾಗಿರ್ತಿತ್ತು. ಒಂದು ದೊಡ್ಡದಾದಂಥ ಕಾರ್ಯಕ್ರಮದಲ್ಲಿ ಅವರಿಗೆ ಕೋಟನ್ನು ಬದಲಾಯಿಸಲಿಕ್ಕೆ ಒಬ್ಬ ಅತಿಥಿಗಳು ಹೇಳಿದಾಗ, ನಾನು ಈ ಕೋಟನ್ನು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅಂತಂದವರು. ಯಾಕೆ ಅಂತಂದರೆ ಕೋಟಿನ ಒಳಗಿರುವ ಅಂಗಿ 4-5 ಕಡೆಗೆ ಹರಿದಿತ್ತು ಅನ್ನೋದನ್ನು ನಾವೆಲ್ಲ ಗಮನಿಸ್ತೇವೆ. 1964ರಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ. ಅವರ ಅಂತ್ಯಕ್ರಿಯೆಗೆ ಕೇವಲ 20 ಜನ. ಇಂದು ಮಠಾಧೀಶರು, ಪಠ್ಯಪುಸ್ತಕ, ವಚನ ಸಾಹಿತ್ಯ ಎಲ್ಲವನ್ನ ಓದಿಕೊಂಡವರಾಗಿದ್ದರೆ ಅದಕ್ಕೆ ಕಾರಣೀಭೂತರು ಯಾರು? ಡಾಕ್ಟರ್ ಪಗು ಹಳಕಟ್ಟಿ. ಬಸವಣ್ಣನವರ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಹರ್ಡೇಕರ್ ಮಂಜಪ್ಪನವರು, ಬಂತನಾಳದ ಶ್ರೀಗಳು, ವಚನ ಪಿತಾಮಹ ಡಾಕ್ಟರ್ ಪಗು ಹಳಕಟ್ಟಿಯವರು ದಾವಣಗೆರೆಯಲ್ಲಿ ಚರ್ಚೆ ಮಾಡಿ ಪ್ರಥಮ ಬಾರಿಗೆ 1961ರಲ್ಲಿ ಬಸವಣ್ಣನವರ ಜಯಂತಿ ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಆಯಿತು. ವಚನ ಸಾಹಿತ್ಯ ಇಂದು ಸಾಹಿತ್ಯದ ಬೇರು, ನೆಲೆ, ಅಡಿಪಾಯ. ವಿದ್ಯಾರ್ಥಿಗಳೇ, ಒಬ್ಬ ಸರ್ಕಾರ ಮಾಡಬೇಕಾಗಿರುವ ಕೆಲಸಗಳನ್ನು ಡಾಕ್ಟರ್ ಪಗು ಹಳಕಟ್ಟಿಯವರು ಮಾಡಿದ್ದು ಅನ್ನುವುದನ್ನು ನಾವು ನೆನಪಿಸಿಕೊಳ್ಳಬೇಕು. ಇವತ್ತೇನು ನಾವು B.Ed ಸಂಸ್ಥೆ ಅಂತೇಳಿ ನಾವೇನು ಅಭ್ಯಾಸ ಮಾಡ್ತಾ ಇದ್ದೀವಿ, ಈ ಸಂಸ್ಥೆಯನ್ನು ಕಟ್ಟಿದವರು ಡಾಕ್ಟರ್ ಪಗು ಹಳಕಟ್ಟಿ. ಅವರಿಗೆ ಬೆಂಬಲವಾಗಿ ನಿಂತುಕೊಂಡವರು ಬಂತನಾಳದ ಶ್ರೀ ಸಿದ್ದೇಶ್ವರ ಬ್ಯಾಂಕ್ ಅಂತ ನೋಡ್ತೇವೆ ನೀವು ಹೋಗುವಾಗ ಬರುವಾಗ. ಅದನ್ನು ಪ್ರಾರಂಭಿಸಿದವರು ನೀವು ಗಾಂಧಿ ಚೌಕದಿಂದ B.Ed ಕಾಲೇಜ್ ಬರುವಾಗ ಹಳೆಯ ಮುನ್ಸಿಪಾಲಿಟಿ ಕಟ್ಟಡ ಮುಂದೆ ನಿಂತುಕೊಂಡಿರ್ತಾರೆ. ಅದನ್ನು ಕಟ್ಟಿದವರು ಡಾಕ್ಟರ್ ಪಗು ಹಳಕಟ್ಟಿ, ನಗರಸಭೆ ಅಧ್ಯಕ್ಷರಾಗಿದ್ದರು. ಹೈದರಾಬಾದ್, ಮುಂಬೈ, ಕರ್ನಾಟಕದ ವೇಳೆಯಲ್ಲಿ ಅವರು MSc ಆಗಿದ್ದರು. ಇಂಥ ಒಬ್ಬ ಅಪರೂಪದ ವ್ಯಕ್ತಿಯ ಚರಿತ್ರೆಯನ್ನ ಇಂದು ನಾವೆಲ್ಲರೂ ತಿಳಿದುಕೊಳ್ಳುವ ಅನಿವಾರ್ಯತೆ ಇದೆ. ವಚನ ಸಾಹಿತ್ಯವನ್ನು ಬರೆದರೆ ನಾವು ಇಡೀ ಸಾಹಿತ್ಯವನ್ನು ಬರ್ತೇವೆ. ವಿಜ್ಞಾನ ಅಭ್ಯರ್ಥಿ ಆಗಿರ್ಬೋದು, ಕಲಾ ಅಭ್ಯರ್ಥಿ ಆಗಿರ್ಬೋದು, ವಾಣಿಜ್ಯ ಅಭ್ಯರ್ಥಿ ಆಗಿರ್ಬೋದು. ಆದರೆ ನಮಗೆ ಬೇಸಿಕ್ ಎಜುಕೇಶನ್ ಬೇಕಲ್ಲ, ಅದಕ್ಕೆ ಕಾರಣೀಭೂತರಾದವರು, ಎಲ್ಲ ಸಾಹಿತ್ಯವನ್ನು ಕೊಟ್ಟವರು ಡಾಕ್ಟರ್ ಪಗು ಹಳಕಟ್ಟಿ.